ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ನನ್ನನ್ನು ಹುಡುಕುವುದಾದರೆ ಕಂಡುಕೊಳ್ಳುವಿರಿ ಎನ್ನುವಂಥ ವಾಕ್ಯ ಭಾಗವನ್ನು ಕಳೆದ ದಿನಗಳಿಂದ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಸಭಿಕರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ನಾವು ನೋಡುವಂಥದ್ದೇನೆಂದರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಬಿಟ್ಟಂತಹ ಸರ್ವ ಈ ಒಂದು ಸಮಸ್ತ ದೇಶಗಳವರ ಮಧ್ಯದಿಂದ ನಾನು ನಿಮ್ಗೆ ಏನು ಮಾಡ್ತೇನೆಂದರೆ, ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸುವನಾಗಿದ್ದೇನೆ ಮತ್ತು ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವನಾಗಿದ್ದೇನೆ. ಯಾವ ಕರ್ತನು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದನೋ, ಯಾವ ಕರ್ತನು ನಮ್ಮ ಮೇಲೆ ಈ ಮಕ್ಕಳು ಸರಿಯಾಗಿ ಹೋಗಲಿ ಎಂದಾಗಿ ಆ ಸಮಯದಲ್ಲಿ ಇಸ್ರಾಯೇಲರಿಗೆ ಹೇಳಲ್ಪಟ್ಟಂಥ ನಿರ್ಧಾರಗಳು ಪ್ರವಾದನೆಗಳಾಗಿದ್ದವು, ಅದೆಲ್ಲವೂ ನೆರವೇರಿದಾಗ ದೇವರು ಹೇಳುವಂತಹ ಮಾತು, ಯೆರೆಮೀಯನಿಗೆ ಹೇಳುವಂತಹ ಮಾತು, ಯೆರೆಮೀಯನ ಪ್ರವಾದನೆ ಗ್ರಂಥ ಈ ಒಂದು 29ನೇ ಅಧ್ಯಾಯ 13-14 ನಾವು ನೋಡ್ತೇವೆ. ನೀವು ನನ್ನನ್ನು ಹುಡುಕುವುದಾದರೆ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ನೀವು ಏನು ಮಾಡಬೇಕಾಗಿದೆ ಅಂದರೆ, ಕರ್ತನನ್ನು ಕಂಡುಕೊಳ್ಳಬೇಕಾಗಿದೆ. ಹೇಗೆ? ಆತನನ್ನು ಮನಪೂರ್ವಕವಾಗಿ ಹುಡುಕುವಾಗ. ಅಲ್ಲೆಲ್ಲೋ ಸೆರೆಯಲ್ಲಿ ನನ್ನನ್ನು ಅಟ್ಟಿ ಬಿಟ್ಟನಲ್ಲ ಕರ್ತನು, ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಂಥ ಮಾತು ನೆರವೇರಿತು, ಇನ್ನೇನು ನಮಗೆ ಗತಿ ಇಲ್ಲ ಎಂದಾಗಿ ಅಲ್ಲ, ನೀನು ಸೆರೆಯಲ್ಲಿದ್ದಾಗಲೂ ಸಹ ನೀನು ಕರ್ತನ ನೆನಪು ಮಾಡಿಕೊಂಡು ದೇವರು ನನ್ನನ್ನು ಇದರಿಂದ ಬಿಡಿಸ್ತಾನೆ ಎಂದಾಗಿ ನೀನು ನಿರೀಕ್ಷಿಸುವಂತಹ ನಿರೀಕ್ಷೆಗಳು ನೆರವೇರಲಿಕ್ಕಿವೆ ಅನ್ನೋದಾಗಿ ದೇವರು ಹೇಳುವುದು. ನೀನು ನೆನಪು ಮಾಡಿಕೊ, ಕರ್ತನ ನನಗೆ ಬಿಡುಗಡೆ ಕೊಡ್ತಾನೆ. ಆತನನ್ನು ಅರ್ಥಕೋ, ಆತನನ್ನು ಹುಡುಕು. ಆ ಒಂದು ದಿನಗಳಲ್ಲಿ ಸೆರೆಯಲ್ಲಿ ನಾನಿದ್ದೇನೆ, ಆ ದೇವರುಗಳು ಬೇರೆ ದೇವರುಗಳನ್ನು ಹಿಂಬಾಲಿಸದೆ ಕರ್ತನನ್ನು ಹಿಂಬಾಲಿಸಬೇಕೆನ್ನುವಂತಹ ಹಿಂಬಾಲಿಸುವಿಕೆ, ಆತನನ್ನು ಹುಡುಕುವಿಕೆ ನಿನ್ನ ಹೃದಯದಲ್ಲಿ ಇರುವುದಾದರೆ ತಿರುಗಿ ಮತ್ತೆ ಪುನಃ ಆ ಸ್ಥಳಕ್ಕೆ ಕರ್ತನಿಗೆ ಸೇರಿಸ್ತಾನೆ ಅನ್ನೋದಾಗಿ ಹೇಳಲ್ಪಡುವಂತಹ ಮಾತು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನಿಗೆ ಹೇಳಿರುವಂತಹ ಮಾತಿನ ಪ್ರಕಾರ ಈ ದಿನ ಕರ್ತನೆ ಹೇಳುವಂಥದ್ದೇನೆಂದರೆ, ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸ್ತೇನೆ ಅನ್ನೋದಾಗಿ. ನಿನ್ನನ್ನು ಕರ್ತನ ದುರಾವಸ್ಥೆಯಿಂದ ತಪ್ಪಿಸುವನಾಗಿದ್ದಾನೆ. ಆ ದುರಾವಸ್ಥೆಯಿಂದ ತಪ್ಪಿಸಿ ನೂತನವಾದ ಜೀವಿತವನ್ನು, ನೂತನವಾದ ಹೃದಯವನ್ನು ನಮಗೆ ಅನುಗ್ರಹ ಮಾಡಲಿಕ್ಕಿದ್ದಾನೆ. ಹೀಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು, ತನ್ನ ಶುಭವನ್ನು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ಹಾಲೆಲೂಯಾ, ಆಮೆನ್.